ಬೆಂಗಳೂರಿನಲ್ಲಿ ಬೀದಿ ಬದಿ ವ್ಯಾಪಾರ ಬಂದ್ ಆಗುತ್ತಾ? ಇನ್ಮೇಲೆ ರೋಡ್ ಮೇಲೆ ವ್ಯಾಪಾರ ಮಾಡೋಂಗಿಲ್ವಾ? ಮೈಸೂರಲ್ಲಿ ಜಾರಿಯಾಗಿದ್ದ ರೂಲ್ಸ್ ಈಗ ಬೆಂಗಳೂರಿಗಾಗುತ್ತಾ? ರಾಜಧಾನಿಯಲ್ಲಿ ಸಂಚಾರ ದಟ್ಟಣೆ ಕಡಿವಾಣಕ್ಕೆ ಹೊಸ ರೂಲ್ಸ್. ಬೀದಿ ಬದಿ ವ್ಯಾಪಾರಿಗಳ ಲೆಕ್ಕಕ್ಕೆ ಬಿಬಿಎಂಪಿಯಿಂದ ಸಮೀಕ್ಷೆ. ಬೆಂಗಳೂರು ನಗರದಲ್ಲಿ 23,000 ಬೀದಿ ಬದಿ ವ್ಯಾಪಾರಿಗಳ ಪತ್ತೆ. ಡಿಸೆಂಬರ್ 20ರವರೆಗೆ ಬೀದಿ ಬದಿ ವ್ಯಾಪಾರಿಗಳ ಸರ್ವೆ ಕಾರ್ಯ ಮುಕ್ತಾಯ. ಸಮೀಕ್ಷೆ ಮುಗಿದ ಬಳಿಕ ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ವಿತರಣೆ. 6 ವರ್ಷದಿಂದ ಬೀದಿ ಬದಿ ವ್ಯಾಪಾರಿಗಳ ಸರ್ವೆ ಮಾಡದ ಪಾಲಿಕೆ. 2017-18ರಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಮೀಕ್ಷೆ ಮಾಡಿದ್ದ ಬಿಬಿಎಂಪಿ ಇದೀಗ ಮತ್ತೆ ಬೆಂಗಳೂರು ನಗರದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಮೀಕ್ಷೆ ಕಾರ್ಯ. ಸಮೀಕ್ಷೆ ಬಳಿಕ ಬೀದಿ ಬದಿ ವ್ಯಾಪಾರಕ್ಕೆ ಪ್ರತ್ಯೇಕ ಸ್ಥಳವನ್ನು ನಿಗದಿ ಮಾಡೋಕ್ಕೆ ಚಿಂತನೆ ನಡೆಸಲಾಗಿದೆ. ಸಿಕ್ಕ ಜಾಗದಲ್ಲಿ ಬೀದಿ ಬದಿ ವ್ಯಾಪಾರ ನಿರ್ಬಂಧ ಹಾಕುವ ಸಾಧ್ಯತೆ. ಯಾಕಂದರೆ ಜನರಿಗೆ ಓಡಾಡೋಕ್ಕಾಗಲ್ಲ. ಬೀದಿ ಬದಿಯಲ್ಲಿ ಯಾವುದೇ ಒಂದು ರೂಲ್ಸ್ ಇದೆ, ಅಂಗಡಿ ಮಾಡಿ ವ್ಯಾಪಾರ ಮಾಡಿದರೆ ಅಲ್ಲಿ ಓಡಾಡೋಕ್ಕೆ ಕೂಡ ಕಷ್ಟ ಆಗುತ್ತೆ, ಅಷ್ಟೇ ವಾಹನ ಸಂಚಾರಕ್ಕೂ ಕೂಡ ಕಷ್ಟ ಆಗುತ್ತೆ ಅಂತ ಈಗ ಒಂದು ಸಮೀಕ್ಷೆ ಮಾಡಿದ್ದಾರೆ. ಇದು 2017-18ರಲ್ಲಿ ಕೂಡ ಸಮೀಕ್ಷೆಯನ್ನು ಮಾಡಿದ್ರು. ಈಗ ಹೊಸ ರೂಲ್ಸ್ಗೆ ಈಗ ಬೆಂಗಳೂರು ನಗರದಲ್ಲಿ ಬೀದಿ ವ್ಯಾಪಾರಿಗಳ ಸಮೀಕ್ಷೆ ಕಾರ್ಯ ನಡೆದಿದೆ. ಸಮೀಕ್ಷೆ ಬಳಿಕ ಬೀದಿ ಬದಿ ವ್ಯಾಪಾರಕ್ಕೆ ಪ್ರತ್ಯೇಕ ಸ್ಥಳವನ್ನು ನಿಗದಿ ಮಾಡೋಕ್ಕೆ ಪಾಲಿಕೆ ಚಿಂತನೆ ಮಾಡಿದೆ. ಸಿಕ್ಕ ಜಾಗದಲ್ಲಿ ಬೀದಿ ಬದಿ ವ್ಯಾಪಾರವನ್ನು ನಿರ್ಬಂಧ ಮಾಡುವಂಥ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಬೀದಿ ಬದಿ ವ್ಯಾಪಾರ ಬಂದಾಗತ್ತಾ ಅನ್ನೋದು ಪ್ರಶ್ನೆ ಇದೀಗ ಎದುರಾಗಿದೆ. ಯಾಕಂದರೆ ವಾಹನಗಳ ದಟ್ಟಣೆ ಜಾಸ್ತಿ ಇದೆ ಬೆಂಗಳೂರಲ್ಲಿ. 2 ಕಡೆ ಬೀದಿ ಬದಿಲಿ ಸಹಜವಾಗಿ ವ್ಯಾಪಾರ ಮಾಡಿದರೆ ಅವರು ಯಾವುದೇ ರೂಲ್ಸ್ ಇಲ್ದಂಗೆ ಅಲ್ಲಿ ಜನರಿಗೆ ಅಡ್ಡಾಡೋಕ್ಕೆ ಕಷ್ಟ ಆಗತ್ತೆ. ಅಷ್ಟೇ ವಾಹನ ದಟ್ಟಣೆ ಜಾಸ್ತಿ ಆಗುತ್ತೆ. ಸೊ ಒಂದಿಷ್ಟು ಅನಾಹುತಗಳು ಅದು ಇದು ಆಗುವಂಥ ಸಾಧ್ಯತೆ ಇದೆ. ಈಗ 2017-18ರಲ್ಲಿ ಸಮೀಕ್ಷೆ ಮಾಡಿತ್ತು ಪಾಲಿಕೆ. ಈಗ ಮತ್ತೆ ಹೊಸ ಸಮೀಕ್ಷೆ ಮಾಡಿದೆ. ಸೊ ಡಿಸೆಂಬರ್ 20ರವರೆಗೆ ಬೀದಿ ಬದಿ ವ್ಯಾಪಾರಿಗಳ ಸರ್ವೆ ಕಾರ್ಯ ಮುಕ್ತಾಯ ಆಗುತ್ತೆ. ಈಗೇನು ಸಮೀಕ್ಷೆ ಸರ್ವೆ ಮಾಡ್ತಾ ಇದೆ ಅದು 20ಕ್ಕೆ ಮುಗಿಯುತ್ತೆ. ಸಮೀಕ್ಷೆ ಆದಮೇಲೆ ಅವರಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಕಾರ್ಡ್ ಕೊಡುತ್ತೆ ಅಂತ ಚಿಂತನೆ ಇದೆ. 2017-18ರಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸಮೀಕ್ಷೆಯನ್ನು ಈ ಹಿಂದೆ ಮಾಡಿತ್ತು. ಇದೀಗ ಮತ್ತೆ ಬೆಂಗಳೂರು ನಗರದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಮೀಕ್ಷೆ ಕಾರ್ಯ ಆರಂಭವಾಗಿದೆ. ಸಮೀಕ್ಷೆ ಮುಗಿದ ಬಳಿಕ ವ್ಯಾಪಾರಕ್ಕೆ ಪ್ರತ್ಯೇಕ ಸ್ಥಳವನ್ನು ನಿಗದಿ ಮಾಡೋಕ್ಕೆ ಚಿಂತನೆ ನಡೆಸಲಾಗಿದೆ. ಸಿಕ್ಕ ಜಾಗದಲ್ಲಿ ಬೀದಿ ಬದಿ ವ್ಯಾಪಾರವನ್ನು ನಿರ್ಬಂಧ ಮಾಡುವಂಥ ಸಾಧ್ಯತೆ ಇದೆ. ಹಾಗಾದರೆ ಬೆಂಗಳೂರಿನಲ್ಲಿ ಬೀದಿ ಬದಿ ವ್ಯಾಪಾರ ಬಂದಾಗುತ್ತಾ ಅಂತ ಪ್ರಶ್ನೆ ಇದೀಗ ಎದುರಾಗಿದೆ. ಹಾಗಾದರೆ ಇನ್ಮೇಲೆ ರೋಡ್ ಮೇಲೆ ವ್ಯಾಪಾರ ಮಾಡೋಂಗಿಲ್ವಾ? ಮೈಸೂರಲ್ಲಿ ಹಿಂದೆ ಜಾರಿಯಾಗಿದ್ದಂಥ ರೂಲ್ಸ್ ಈಗ ಬೆಂಗಳೂರಿಗೂ ಬರುತ್ತಾ? ರಾಜಧಾನಿ ಸಂಚಾರ ದಟ್ಟಣೆ ಕಡಿವಾಣಕ್ಕೆ ನಯಾ ರೂಲ್ಸ್. ಬೀದಿ ಬದಿ ವ್ಯಾಪಾರಿಗಳ ಲೆಕ್ಕಕ್ಕೆ ಬಿಬಿಎಂಪಿಯಿಂದ ಸಮೀಕ್ಷೆ. ಬೆಂಗಳೂರು ನಗರದಲ್ಲಿ 23,000 ಬೀದಿ ಬದಿ ವ್ಯಾಪಾರಿಗಳು ಪತ್ತೆಯಾಗಿದ್ದಾರೆ. ಈ ಸಮೀಕ್ಷೆಯಲ್ಲಿ ಡಿಸೆಂಬರ್ 20ರವರೆಗೆ ನಡೆಯುತ್ತೆ. ಬೀದಿ ಬದಿ ವ್ಯಾಪಾರಿಗಳ ಸರ್ವೆ ಕಾರ್ಯ ಇದೀಗ ಮುಕ್ತಾಯ ಆಗೋದು 20ಕ್ಕೆ. ಸರ್ವೆ ಕಾರ್ಯ ಸಮೀಕ್ಷೆ ಎಲ್ಲ ಮುಗಿದ ಬಳಿಕ ಅವರಿಗೆ ಗುರುತಿನ ಚೀಟಿನ ವಿತರಣೆ ಮಾಡ್ತಾರೆ ಪಾಲಿಕೆ. 6 ವರ್ಷದಿಂದ ಬೀದಿ ಬದಿ ವ್ಯಾಪಾರಿಗಳ ಸರ್ವೆಯನ್ನು ಮಾಡಿರಲಿಲ್ಲ. 2017-18ಕ್ಕೆ ಮಾಡಿತ್ತು. ಇದೀಗ ಮತ್ತೆ ಮಾಡೋಕ್ಕೆ ಮುಂದಾಗಿದೆ. ಅದು ಡಿಸೆಂಬರ್ 20ಕ್ಕೆ ಎಂಡ್ ಆಗುತ್ತೆ.